ನಾವು JDS ಪಕ್ಷದಿಂದ ಬಿಟ್ಟು ಇವತ್ತು ನಾನು ಕಾಂಗ್ರೆಸ್ ಪಕ್ಷ ಕಾರಣ ಏನು ಅಂತಂದರೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತಕ್ಕಂಥದ್ದಕ್ಕೆ ಈ JDS ಪಕ್ಷದವ್ರು ಹೋಗಿ BJP ಸೇರ್ಕೊಂಡಾಗ ನಾವೇನು ಮಾಡಬೇಕು? ನಾವು ಹಿಂದುಳಿದ ವರ್ಗದವರು, ನಾವು ಪರಿಶಿಷ್ಟ ಜಾತಿ ಇರ್ತಕ್ಕಂಥವ್ರು, ನನ್ನ ಮಕ್ಕಳು, ನಮ್ಮ ಕುಟುಂಬದ ಮಕ್ಕಳು, ನನ್ನ ಪರಿವಾರದ ಮಕ್ಕಳು ಮೀಸಲಾತಿ ಇಲ್ದೇ ಹೆಂಗೆ ಬದುಕ್ತಾರೆ? ಬದುಕಕ್ಕಾಗುತ್ತಾ ಇದು? ನಾವಿನ್ನ ಮೇಲುವರ್ಗದವ್ರ ಜೊತೆಗೆ ನಾವಿನ್ನ ಸೇರಿಲ್ಲ. ನಮ್ಮನ್ನು ಆ ಮಟ್ಟಕ್ಕೆ ಕರ್ಕೊಂಡೋದ ಮೇಲೆ ನೀವು ಮೀಸಲಾತಿ ತೆಗೀರಿ, ನಾವು ಬೇಡ ಅಂತ ಹೇಳಿದಿಲ್ಲ. ಆ ಒಂದು ಕಾರಣ ನಾವು ಇಟ್ಕೊಂಡು ನಾನು ಇವತ್ತು JDS ತೊರೆದು ನಾನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ. ಸರ್, ಅದೊಂದೇ ಕಾರಣ, ಬೇರೆ ಕಾರಣ ಇದೆಯಾ? ಅಭಿವೃದ್ಧಿಯಲ್ಲಿ ಈಗಾಗಲೇ ಶಾಸಕರು ಮಾನ್ಯ ನಮ್ಮ BML ಕಾಂತರಾಯಣ್ಣರ ನೇತೃತ್ವದಲ್ಲಿ ಇವತ್ತು ನಾನು ನನ್ನ ಬಂಧು ಮತ್ತು ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು ಶ್ರೀನಿವಾಸಣ್ಣನವರು ಮತ್ತು ನಮ್ಮ BML ಕುಟುಂಬದ ಕುಡಿಯಾದಿರ್ತಕ್ಕಂಥ ಕಾಂತಣ್ಣವರು ಇವರೆಲ್ಲ ನಿನ್ನ ಯಾಕೆ ನಮ್ಮ ಜೊತೆಗೆ ಬರ್ಬೋದು, ನಾನೀಗ ನಿಮಗೆಲ್ಲಾನು ಎಲ್ಲ ರೀತಿಯಲ್ಲೂ ಸಹಕಾರ ಮತ್ತು ಅಭಿವೃದ್ಧಿಯಲ್ಲಿ ನಿಮ್ಮ ಜೊತೆಗಿರ್ತೀವಿ, ನೀನು ನನ್ನ ಜೊತೆ ಬರಬೇಕು ಅಂತ ನಾನು ಕರೆದಾಗ ನಾನು ಹಿಂದೂ ಮುಂದೆ ನೋಡ್ದೇ ಬಂದೆ ಅವ್ರ ಜೊತೆಗೆ. ಯಾಕೆ ಅಂದರೆ ನನಗೆ ಏರಿಯಾದಲ್ಲಿ ಕೆಲಸ ಆಗಬೇಕು, ಈ ಊರಿನಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು. ಬಡವರಿಗೆ 20-25 ವರ್ಷದ ಕಾಲದಲ್ಲಿ 245 ಸರ್ವೆ ನಂಬರಲ್ಲಿ ವಸತಿಹೀನರಿಗೆ ಆಗಿರ್ತಕ್ಕಂಥ ಸೈಟ್ಗಳನ್ನು ಇನ್ನೂ ಹಂಚಿಕೆ ಆಗಿಲ್ಲ, ಇನ್ನು ಹಂಗೆ ಇದೆ. ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊತೀನಿ, ಅದನ್ನು ಎಲ್ಲರಿಗೂ ಸಹ ಬಡವರಿಗೆ ಮಾಡಿಕೊಡ್ಬೇಕು. ಮತ್ತು ನಮ್ಮ ಅಂಬೇಡ್ಕರ್ ಭವನ ದೊಡ್ಡದಾಗಿ ಇಡೀ ತಾಲೂಕಲ್ಲಿ ಎಲ್ಲೂ ಇಲ್ಲ. ಆನೇಕಲ್ ನೋಡ್ಬೋದು, ದೊಡ್ಡದಾಗಿದೆ. ಮಳವಳ್ಳಿ ನೋಡ್ಬೋದು, ದೊಡ್ಡದಾಗಿದೆ. ದೊಡ್ಡಾಪುರ ನೋಡ್ಬೋದು, ದೊಡ್ಡದಾಗಿದೆ. ದೇವನಹಳ್ಳಿ ನೋಡ್ಬೋದು, ದೊಡ್ಡದಾಗಿದೆ. ನಮ್ಮ ನೆಲಮಂಗಲ ತಾಲೂಕಲ್ಲಿ ಇಲ್ಲ. ಆದ್ದರಿಂದ ಇವೆಲ್ಲ ಸಹ ನೀವು ನಮಗೆ ಮಾಡಿಕೊಡ್ಬೇಕು ಅಂತ ನನ್ನ ಮಾನ್ಯ ಶಾಸಕರಲ್ಲಿ ಮತ್ತು ನಮ್ಮ ಕಾಂತಣ್ಣರಲ್ಲಿ ನಾನು ಬೇಡ್ಕೊಡ್ತಾ ಇದ್ದೀನಿ. ದಯವಿಟ್ಟು ನೆಲಮಂಗಲ ಅಭಿವೃದ್ಧಿ ಕಡೆಗೆ ಹೋಗೋಣ, ನಾವು ನಿಮ್ಮೆಲ್ಲರ ಜೊತೆಗೆ ಸೇರಿಕೊಂಡು ಹೋಗೋಣ ಅಂತದಕ್ಕೆ ನಾನು ಅವ್ರ ಜೊತೆ ಬಂದು ಕಾಂಗ್ರೆಸ್ ಪಕ್ಷನ ನಾನು ಇದಾಗಿದ್ದೀನಿ. ಮತ್ತು ಇದನ್ನೊಂದು ಕಾರಣ ಏನಂತಂದರೆ 5 ಗ್ಯಾರಂಟಿಗಳು. ಈ 5 ಗ್ಯಾರಂಟಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ, ರ್ಯಾಂಕ್ ಬಂದಿದ್ದ ಸ್ಟೂಡೆಂಟು, ನನ್ನ ತಾಯಿಗೆ 2,000 ಬಂದಿರೋದ್ರಿಂದ ನಾನು ಇವತ್ತು ಈ ಮಟ್ಟಿಗೆ ನಾನು ಬರಬೇಕು. ನಮ್ಮ ತಾಯಿ ಮನೆ ಕೆಲಸ ಮಾಡಿಕೊಂಡು ಈ 2,000 ರೂಪಾಯಿ ಸಿಗ್ತಕ್ಕಂಥ ನನಗೆ ಕೊಟ್ಟು ನಾನು ಫೀಸ್ ಕಟ್ಕೊಂಡು ನಾನು ಇವತ್ತು ವಿದ್ಯಾವಂತನಾಗಿದ್ದೀನಿ. ನಾನು ರ್ಯಾಂಕ್ ಬರೋಕ್ಕೆ ನಮ್ಮ ಈ ಗ್ಯಾರಂಟಿನ ಒಂದು ಕಾರಣ ಆಗಿದೆ ಅಂತ ಹೇಳ್ತಾನೆ. ಸರ್, ನೀವು 10 ವರ್ಷ ಅಧಿಕಾರದಲ್ಲಿ ಏನು ಕೆಲಸ ಕಾರ್ಯ ಆಗಿದೆ, ನಾವು ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅತಿ ವೇಗದಲ್ಲಿ ತ್ವರಿತಗತಿಗಳಲ್ಲಿ ಆಗಿಲ್ಲ ಕೆಲಸಗಳೆಲ್ಲ. ಸರ್ಕಾರ ಇವ್ರದಿದ್ದೆ ಅವರೆಲ್ಲ, ಅವ್ರದಿದ್ದು ಇವರೆಲ್ಲ, ನಮಗೆ ಅನುದಾನಗಳ ಬಿಡುಗಡೆ ಸರಿಯಾಗಿ ಆಗ್ತಾ ಇರಲಿಲ್ಲ. ಇವತ್ತು ನಾನು 3 ಟರ್ಮು, ಒಂದು ಸಾರಿ ಕಾಂಗ್ರೆಸ್ ಪಕ್ಷದಲ್ಲಿ ತಾಯಿ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲು, 2 ಸಾರಿ JDS ನನ್ನ ಕೃಷ್ಣನವರು ಕರ್ಕೊಂಡೋದಾಗ JDS ಅಲ್ಲಿ ನನಗೆ ಅವತ್ತು ಕರ್ಕೊಂಡೋಗಿ ಇವತ್ತು 3 ಟರ್ಮು ನನ್ನ ಜನ ಆಶೀರ್ವಾದ ಮಾಡಿದ್ದಾರೆ. ನನಗೆ ಈ ಜನರ ಬಗ್ಗೆ ಮತ್ತು ಊರಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋದ್ರಿಂದ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗಿದ್ದೀನಿ. ಕಾರಣಕ್ಕೂ ನಾನು ಹೋಗೋದಿಲ್ಲ, ಹಿಂತಿರುಗಿ ಹೋಗೋದಿಲ್ಲ. ಯಾಕೆ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಮಾಡಿರ್ತಕ್ಕ ಸಂವಿಧಾನಗಳನ್ನು ಅವತ್ತು ತ್ವರಿತಗತಿಯಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ಸಮಾಜಕ್ಕೆ ಅವರು ಕಾನೂನನ್ನು ತಂದಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಮೊದಲಿಗೆ ಹೇಳಬೇಕು ಅಂದರೆ ಉಳುವವನೇ ಒಡೆಯ, ಇದನ್ನು ಇಂದಿರಾ ಗಾಂಧಿ ಅವರು ತಂದಿರ್ತಕ್ಕಂಥದ್ದು. ಅವತ್ತು ನಾವು ಬೇರೆಯವರ ಮನೆಯಲ್ಲಿ ಕೆಲಸ ಕಾರ್ಯಗಳಿಗೆ ಚಿತ್ತುಕೊಳ್ಳಿತ್ತು. ಇದನ್ನೆಲ್ಲರೂ ಸಹ ತೆಗೆದಿರ್ತಕ್ಕಂಥದ್ದು ಯಾವುದು? ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಬಡವರಿಗೆ ಒಳ್ಳೇದು ಮಾಡ್ತಕ್ಕಂಥದ್ದು ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಬರೆದಿದ್ರೆ ಅದನ್ನ ಇದು ಕಾನೂನು ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಅದೇ BJP ಸರ್ಕಾರ ನಮ್ಮನ್ನೆಲ್ಲ ತುಳಿದು ಕೊಟ್ಟಿದೆ. ಇದಕ್ಕೆ ನಾನು ವಿರುದ್ಧವಾಗಿ ನಾನು ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ನನಗೆ ಮನಸ್ಸು ಒಪ್ಪಿ ನಾನು ಈ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೇನೆ.